ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನನ್ನ KCT ಜರ್ನಿ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೆ ಆ್ಯಂಡ್ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. ಸೊ ಇವತ್ತಿನ ವಿಡಿಯೋದಲ್ಲಿ KCT ಕ್ವೆಶನ್ ಪೇಪರ್ ಯಾವ ಥರ ಇರುತ್ತೆ, ನಮ್ಮ ಬ್ಯಾಚಲ್ಲಿ ಯಾವ ಥರ ಇತ್ತು, ದ ಜನರಲ್ ಇನ್ಸ್ಟ್ರಕ್ಷನ್ಸ್ ಟು ಬಿ ರೆಡ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮಿನೇಷನ್, ಟೈಮಿಂಗ್ಸ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ನ ನನಗೆ ಹೇಳಿದ್ರಿ ನೀವು ಕಮೆಂಟ್ ಸೆಷನ್ಸಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ನಾನು ಅಡ್ರೆಸ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. So actually KCT exam ಏನಿದೆ that will be conducted for 80 minutes. So where 10 minutes ಆದಮೇಲೆ ನಿಮಗೆ ಕ್ವೆಶನ್ ಪೇಪರ್ ಕೊಡ್ತಾರೆ ಆ್ಯಂಡ್ ಆಫ್ಟರ್ ದ್ಯಾಟ್ ಯು ವಿಲ್ ಬಿ ಹ್ಯಾವಿಂಗ್ 70 ಮಿನಿಟ್ಸ್. ಅದರಲ್ಲಿ ಮತ್ತೆ 10 ಮಿನಿಟ್ಸ್ ನಿಮಗೆ OMR ಫಿಲ್ ಮಾಡೋದಾಗಿರ್ಬೋದು ಅಥವಾ ಅಲ್ಲಿ ಇನ್ಸ್ಟ್ರಕ್ಟರ್ಸ್ ಬರ್ತಾರೆ ನಿಮಗೆ ಸಿಗ್ನೇಚರ್ ಮಾಡೋದಾಗಿರ್ಬೋದು, ಅಂಥದ್ರಲ್ಲೇ ವೇಸ್ಟ್ ಆಗೋಗುತ್ತೆ. ಸೊ ಆ್ಯಕ್ಚುಲ್ ಆಗಿ ನಿಮಗೆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಅಂತ ಟೈಮ್ ಉಳಿಯೋದು 60 ಮಿನಿಟ್ಸ್. ಸೊ ಇನ್ ದಿಸ್ 60 ಮಿನಿಟ್ಸ್ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಆಲ್ ದ 60 ಕ್ವೆಶನ್ಸ್. ಅದ್ರ ಬಗ್ಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಹೇಳೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಲೆಟ್ಸ್ ಜಸ್ಟ್ ವಾಚ್ ದ ಕ್ವೆಶನ್ ಪೇಪರ್, ಲೈಕ್ ಯಾವ ಥರ ಇರುತ್ತೆ, ಯಾವ ಥರ ನೀವು ಸಾಲ್ವ್ ಮಾಡಬೇಕು ಅದನ್ನು ನೋಡೋಣ. ಸೊ ದಿಸ್ ಇಸ್ ಹೌ ದ ಕ್ವೆಶನ್ ಪೇಪರ್ ಲುಕ್ಸ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಸೊ ನೋಡಿ, ಲೈಕ್ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಬೇಡ. ಸೊ ದ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಇಸ್ 60 ಆ್ಯಂಡ್ ಅದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ 60. ಟೋಟಲ್ ಡ್ಯೂರೇಷನ್ ಕೂಡ 80 ಮಿನಿಟ್ಸ್, ಅದು ಆವಾಗಲೇ ಹೇಳಿದ್ನಲ್ಲ. ಸೊ ಟೈಮ್ ಫಾರ್ ಆನ್ಸರಿಂಗ್ ಇಸ್ 70 ಮಿನಿಟ್ಸ್. ಸೊ ಟೈಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 10:30 AM ಟು 11:50 AM ಅಂತ ಕೊಟ್ಟಿದ್ದಾರೆ. ಸೊ ಜನರಲಿ ಹಾಗೆ ಇರುತ್ತೆ ಫಾರ್ ದ ಫಸ್ಟ್ ಸೆಷನ್. ಸೊ ನಮಗೆ 10:30 ಕ್ವೆಶನ್ ಪೇಪರ್ ಕೊಟ್ಟಾಗ ಅವರು ಇದರ ಸೀಲ್ ಹಾಕಿರ್ತಾರೆ ನೋಡಿ, ಇಲ್ಲಿ ಸೀಲ್ ಇದೆಯಲ್ಲ, ಇದನ್ನು ಓಪನ್ ಮಾಡೋ ಹಾಗಿಲ್ಲ. ಸೊ 10:30ಗೆ ಅವ್ರು ಕ್ವೆಶನ್ ಪೇಪರ್ ಕೊಡ್ತಾರೆ ಆ್ಯಂಡ್ ನಾವು 10:40 ಅಷ್ಟರಲ್ಲಿ ಸೀಲ್ನ ಓಪನ್ ಮಾಡ್ತೀವಿ. ಸೊ ಲೆಟ್ಸ್ ರೀಡ್ ದೀಸ್ ಇನ್ಸ್ಟ್ರಕ್ಷನ್ಸ್. ದಿಸ್ booklet is issued to you by the room invigilator after 10:30. Check whether the CT number has been entered and shaded in the respective circles of the OMR answer sheet. And the version code of this question booklet should be entered on the OMR answer sheet and the respective circles should also be shaded completely. OMR sheets ಅಲ್ಲಿ ಲೈಕ್ ನೀವು CT ನಂಬರ್ ಆಗಿರ್ಬೋದು ಮತ್ತು ಕ್ವೆಶನ್ ಪೇಪರ್ದು ಬುಕ್ಲೆಟ್ ವರ್ಷನ್ ಕೋಡ್ ಅಂತ ಇರುತ್ತೆ. ಸೊ ನೋಡಿ, ಇದು ವರ್ಷನ್ ಕೋಡ್ ಬಂದು D4 ನನ್ನ ಕ್ವೆಶನ್ ಪೇಪರ್ಸ್ದು. PCM ಇದೆಲ್ಲದ್ರದ್ದು ನಂದು D4 ಇತ್ತು. ಸೊ ಆ ಥರ ವರ್ಷನ್ ಕೋಡ್ಗೂ ಕೂಡ ನೀವು ಫಿಲ್ ಮಾಡಬೇಕಾಗತ್ತೆ, ಓಕೆನಾ. ಆ್ಯಂಡ್ ಕ್ವೆಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂತ ಇದೆ. ಕ್ವೆಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಇಲ್ಲಿದೆ ನೋಡಿ, ಇದು ಈ ಕ್ರಮ ಸಂಖ್ಯೆ ಅಂತ ಏನು ಕೊಟ್ಟಿದ್ದಾರಲ್ಲ ಅದನ್ನು ನೀವು ಫಿಲ್ ಮಾಡಬೇಕಾಗತ್ತೆ ನಿಮ್ಮ OMR ಶೀಟಲ್ಲಿ. ದೆನ್ ಕಂಪಲ್ಸರಿ ಸೈನ್ ಅಟ್ ದ ಬಾಟಮ್ ಪೋರ್ಷನ್ ಆಫ್ ದಿ OMR ಆನ್ಸರ್ ಶೀಟ್ ಇಸ್ ಬೀನ್ ಪ್ರೊವೈಡೆಡ್. ವೆಯ್ಟ್ ನಂತರ OMR ರೆಪ್ಲಿಕಾ ಕೂಡ ಇದೆ ಅನ್ಕೋತೀನಿ, ಯಾವುದ್ರಲ್ಲಿ ಒಂದು ತೋರಿಸ್ತೀನಿ. ಸೊ ನೋಡಿ, ದಿಸ್ ಇಸ್ ದ ರೆಪ್ಲಿಕಾ ಆಫ್ ಯುವರ್ OMR ಶೀಟ್. ಸೊ ಇಲ್ಲಿ ಮೇಲ್ಗಡೆ ಇದೆಯಲ್ಲ ನೋಡಿ, ಇಲ್ಲಿ ನಾನು ಟೇರ್ ಮಾಡ್ಕೊಂಡಿದ್ದೆ, ಓಕೆನಾ. ಇಲ್ಲಿ ಮೇಲ್ಗಡೆ ನಮ್ಮದು OMR ಇರುತ್ತೆ, ಅದನ್ನು ಅವ್ರು ಇಟ್ಕೋತಾರೆ. ಇದು ಜಸ್ಟ್ ರೆಪ್ಲಿಕಾ ಆಫ್ ವಾಟ್ ವಿ ಹ್ಯಾವ್ ರಿಟನ್ ಸೊ ದ್ಯಾಟ್ ವಿ ಕ್ಯಾನ್ ಜಸ್ಟ್ ಸೆಲ್ಫ್ ಇವ್ಯಾಲ್ಯೂಯೇಟ್. ಇಲ್ಲಿ ನೀವು ಕ್ವೆಶನ್ ಪೇಪರ್ದು ವರ್ಜನ್ ಕೋಡ್ಗಳನ್ನು ಎಂಟರ್ ಮಾಡ್ತೀರಾ ಆ್ಯಂಡ್ ಇಲ್ಲಿ ನೀವು ಕ್ವೆಶನ್ ಬುಕ್ಲೆಟ್ದು ಸೀರಿಯಲ್ ನಂಬರ್ನ ಎಂಟರ್ ಮಾಡ್ತೀರಾ ಇಲ್ಲಿ OMR ಶೀಟಲ್ಲಿ. ಆ್ಯಂಡ್ ದೆನ್ ಇಲ್ಲಿ ಕೆಳಗಡೆ ದ ಇನ್ವಿಜಿಲೇಟರ್ ಸಿಗ್ನೇಚರ್ ಇರುತ್ತೆ, ಈ ಕಡೆ ಸೈಡಲ್ಲಿ ನಿಮ್ಮ ಸಿಗ್ನೇಚರ್ ಇರುತ್ತೆ. ಇನ್ನು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಬರೋದಾದರೆ, the timing and marks printed on the OMR sheet should not be damaged, mutilated or spoiled. Bell rings at 10:40 AM. ಸೊ 10:30ಗೆ ನಾವು ಕೂತಿರ್ತೀವಿ, ಕ್ವೆಶನ್ ಪೇಪರ್ ಕೊಡ್ತಾರೆ, 10:40ಗೆ ಬೆಲ್ ರಿಂಗ್ ಆಗುತ್ತೆ. ಅಲ್ಲಿ ತನಕ ನಾವು ಸೀಲ್ನ ಅಂದರೆ ನಾಟ್ ರಿಮೂವ್ ದ ಸೀಲ್ ಪ್ರೆಸೆಂಟ್ ಆನ್ ದ ರೈಟ್ ಸೈಡ್. ಅದೇ ನಾನು ಹೇಳಿದ್ನಲ್ಲ, 10:40ಗೆ ಸೀಲ್ನ ಓಪನ್ ಮಾಡಿಸ್ತಾರೆ. ಇಲ್ಲಿ ಸೀಲ್ ಇದೆ ನೋಡಿ, ಈ ಸೀಲ್ನ 10:40ಗೆ ಓಪನ್ ಮಾಡಿಸ್ತಾರೆ. ಅಲ್ಲಿ ತನಕ ನಾವು ಸೀಲ್ ಓಪನ್ ಮಾಡಿರಲ್ಲ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ವಿತ್ ದ ಕ್ಯಾಂಡಿಡೇಟ್ಸ್. In case of usage of signs and symbols in the questions, the regular textbook connotation should be considered. After the third bell rings at 10:40, remove the paper seal of the question paper and check that this booklet does not have any unprinted or torn or missing pages or items, etc. If so, get it replaced by a complete test booklet. ಅಂದರೆ ಏನಾದರೂ ಮಿಸ್ಟೇಕ್ಸ್ ಇದೆ ಅಂತ ನಿಮಗೆ ಗೊತ್ತಾಯಿತು, ಎಲ್ಲೋ ಪೇಜಸಲ್ಲಿ ಏನು ಪ್ರಿಂಟ್ ಆಗಿಲ್ಲ ಅಂತ ಗೊತ್ತಾಯಿತು. ಸೊ you need to replace it by the new question paper, okay. ಲೈಕ್ ಇದೇ ಕ್ವೆಶನ್ ಪೇಪರ್ ಇಟ್ಕೋಬಾರ್ದು, ಬೇರೆ ಕ್ವೆಶನ್ ಪೇಪರ್ ತಗೋಬೇಕು. ರೀಡ್ ಈಚ್ ಟೈಮ್ ಆ್ಯಂಡ್ ಸ್ಟಾರ್ಟ್ ಆನ್ಸರಿಂಗ್ ದ OMR ಶೀಟ್, ಓಕೆ. ಕಂಪ್ಲೀಟ್ಲಿ ಡಾರ್ಕನ್ ಆ್ಯಂಡ್ ಶೇಡ್ ದ ರಿಲೆವೆಂಟ್ ಸರ್ಕಲ್ ವಿತ್ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ಸ್ ಅಗೇನ್ಸ್ಟ್ ದ ಕ್ವೆಶನ್ ಪೇಪರ್. ಅಂದರೆ ನೋಡಿ, ಇಲ್ಲಿ ಕರೆಕ್ಟ್ ಮೆಥಡ್ಸ್ ಕೊಟ್ಟಿದ್ದಾರೆ. ಈ ಥರ ನೀವು OMRನ ಫಿಲ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ಈ ರೀತಿ ಎಲ್ಲ ಫಿಲ್ ಮಾಡಿದ್ರೆ ಅದು ಯಾವುದು ಕೂಡ ಕನ್ಸಿಡರ್ ಆಗೋದಿಲ್ಲ. ದ ರೈಟ್ ಮೆಥಡ್ಸ್ ಆ್ಯಂಡ್ ದ ರಾಂಗ್ ಮೆಥಡ್ ಅದೆರಡನ್ನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. So last bell 11:50ಗೆ ರಿಂಗ್ ಆಗುತ್ತೆ ಆ್ಯಂಡ್ at the time you need to stop writing your OMR sheet. Then hand over the OMR sheet to the room invigilator as it is. After separating the top answer sheet, the invigilator will return the bottom sheet replica of the OMR to the candidate's copy. Let's move
ಇಂಟು ದ ಕ್ವಶನ್ ಪೇಪರ್. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ಗೆ ಬರೋದಾದರೆ ದಿಸ್ ಇಸ್ ಮ್ಯಾಥ್ಸ್, ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದಾರೆ ನೋಡಿ ಮ್ಯಾಥ್ಸ್ ಅಂತ. ಸೊ ಯಾ, ದಿಸ್ ಇಸ್ ಮೈ ಕ್ವಶನ್ ಪೇಪರ್. ಸೊ ನೋಡಿ ಇಲ್ಲಿ ಇದು ಇಂಗ್ಲಿಷ್ ಸೆಷನ್, ಇದು ಕನ್ನಡ ಸೆಕ್ಷನ್. ಸೊ ಮುಂಚೆ ಏನು ಮಾಡ್ತಿದ್ರು ಅಂತಂದ್ರೆ ದೇ ಯೂಸ್ ಟು ಪಾರ್ಟ್ ಲೈಕ್ ದಿಸ್, ಲೈಕ್ ಇಲ್ಲಿ ಇಂಗ್ಲಿಷ್ ಕೊಡ್ತಿದ್ರು, ಈ ಕಡೆ ಕನ್ನಡ ಕೊಡ್ತಿದ್ರು. ಸೊ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಲೈಕ್ ದೇ ಹ್ಯಾವ್ ಗಿವನ್ ಅ ಲಾಟ್ ಆಫ್ ಸ್ಪೇಸ್. ಸೊ ಇಲ್ಲೂ ಸಾಲ್ವ್ ಮಾಡ್ಕೋಬಹುದು, ಇಲ್ಲ ಇಲ್ಲೂ ಸಾಲ್ವ್ ಮಾಡ್ಕೋಬಹುದು. ಸಾಧ್ಯ ಆದಷ್ಟು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೀವು ಕ್ವೆಶನ್ಸ್ಗಳಿಗೆ ನಾನು ಯಾವ ರೀತಿ ಆನ್ಸರ್ ಮಾಡಿದ್ದೀನಿ ಅಂತ. ಸೊ ಇಲ್ಲೆಲ್ಲ ನಾನು 1 ಅಂತ ಹಾಕಿದ್ದೀನಲ್ಲ, ಇಟ್ ಈಸ್ ಲೈಕ್ ನನಗೆ ಮಾರ್ಕ್ಸ್ ಬಂದಿದೆ ಅಂತ. ಈ 3 ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡಿದ್ದೀನಿ. ಸೊ ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ನೋಡಿ ಡೈರೆಕ್ಟಾಗಿ ನೀವು ಇಲ್ಲೆಲ್ಲೇ ನೋಡ್ಕೊಂಡು ಟಿಕ್ ಮಾಡ್ಕೋಬೋದು. ಆ್ಯಂಡ್ ಸಾಧ್ಯ ಆದಷ್ಟು ನಾನು ಹೇಳ್ದಂಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ, ಇನ್ನೂ ಆಗ್ತಾ ಇಲ್ಲ ಅಂತಂದರೆ ದೆನ್ ಯು ನೀಡ್ ಟು ಜಸ್ಟ್ ಸೈಡಲ್ಲಿ ಸ್ವಲ್ಪ ನಿಮ್ಮ ತಲೆಯಲ್ಲಿ ಬರದೇ ಇಲ್ದಿರೋದು ಮಾತ್ರ ಸೈಡಲ್ಲಿ ಬರೀರಿ. ಸೊ ನೋಡಿ ಇಲ್ಲೆಲ್ಲ ನನಗೆ ಲೈಕ್ ಮಾರ್ಕ್ಸ್ ಬಂದಿದೆ. ಮ್ಯಾಥ್ಸಲ್ಲಿ ಎಸ್ಪೆಷಲಿ ನಿಮಗೆ ನೋಡಿದ ತಕ್ಷಣ ಯಾವುದೋ ಆನ್ಸರ್ ಗೊತ್ತಾಗೋಲ್ಲ, ಕೆಲವೊಂದ್ಸಲಿ ಸಾಲ್ವ್ ಮಾಡಿದ್ರು ಕೂಡ ಬರಲ್ಲ. ಅಂಥ ಕ್ವಶನ್ಗಳನ್ನ ಸ್ಕಿಪ್ ಮಾಡ್ಕೊಂಡು ಹೋಗಿ ಒಂದು 2-3 ರೌಂಡ್ ಥರ ನೀವು ಮತ್ತೆ ಪೇಪರ್ನ ಸಾಲ್ವ್ ಮಾಡಿ ಆ ಎಕ್ಸಾಮ್ ಟೈಮಲ್ಲಿ. ಸೊ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್ ಟು ಯು. ಅಂದರೆ ನೀವು ಒಂದ್ಸಲಿ ಮಾಡಿರ್ತೀರಾ, ಆಮೇಲೆ ಅದು ಗೊತ್ತಾಗಲಿಲ್ಲ ಅಂತಂದರೆ ಬಿಟ್ಬಿಟ್ಟು ನೆಕ್ಸ್ಟ್ ಹೋದ್ಮೇಲೆ ಇನ್ನೊಂದು ಸಲ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವುದ್ಯಾವ್ದು ಬಿಟ್ಟಿದ್ದೀರಾ ಅದ್ರ ಕಡೆ ಒಂದ್ಸಲಿ ಗಮನ ವಹಿಸಿ. ಸೊ ಆ ಥರ ಮಾಡಿದಾಗ ಒಂದು 2-3 ರೌಂಡ್ ಮಾಡಿದಾಗ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಆಲ್ ದ ಕ್ವೆಶನ್ಸ್. ಸೊ ನೋಡಿ ಇಲ್ಲಿಂದ ಲೈಕ್ ಕ್ಯಾಲ್ಕುಲಸ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ, ಡಿಫ್ರೆನ್ಸಿಯೇಷನ್ ಆ್ಯಂಡ್ ಇಲ್ಲಿ ಇಂಟಿಗ್ರೇಷನ್. ಸೊ ಇದೆಲ್ಲ ಇಂಟಿಗ್ರೇಷನ್ ಕ್ವೆಶನ್ಸ್ ಇದೆ. ಸೊ ಟೋಟಲಿ ನನಗೆ ಮ್ಯಾಥಮೆಟಿಕ್ಸಲ್ಲಿ 44 ಬಂದಿತ್ತು. ಕಮ್ ಟು ಫಿಸಿಕ್ಸಲ್ಲಿ ಐ ಸ್ಕೋರ್ಡ್ 40. ಇದೆಲ್ಲ ಸೇಮ್ ಇದೆ, ಜನರಲ್ ಇನ್ಸ್ಟ್ರಕ್ಷನ್ಸು. ಸೊ ಫಿಸಿಕ್ಸ್ ಅಂದರೆ ಸ್ವಲ್ಪ ನನಗೆ ಮಾರ್ಕ್ಸ್ ಹೋಗಿದೆ ಅದರಲ್ಲೇ. ಜನರಲಿ ಫಿಸಿಕ್ಸಲ್ಲಿ ಜಾಸ್ತಿ ನ್ಯೂಮರಿಕಲ್ಸ್ ಇರುತ್ತೆ, ಬಟ್ ನಮಗೆ ಇದ್ದಿದ್ದ ಪೇಪರಲ್ಲಿ ಜಾಸ್ತಿ ಥಿಯರಿ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳಿದರು. ಸೊ ಅಲ್ಲಿ ನಾನು ಎಷ್ಟೊಂದು ಸಿಲ್ಲಿ ಮಿಸ್ಟೇಕ್ಗಳು ಮಾಡಿ ಮಾರ್ಕ್ಸ್ ಹೋಗಿಸ್ಕೊಂಡಿದ್ದೆ. ಸೊ ಆ ಥರ ಮಾಡ್ಕೋಬೇಡಿ. ಫಸ್ಟ್ದು ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ಕೊಂಡಿದ್ದೆ, ಆಮೇಲೆ ಸ್ವಲ್ಪ ಈಸಿ ಇತ್ತು. ಇಲ್ಲೆಲ್ಲ ನೋಡಿ ಫುಲ್ ಬಂದಿದೆ ಎಲ್ಲದಕ್ಕೂ. ಸೊ ಇದೊಂದು ಕ್ವಶನ್ಗೆ ಗ್ರೇಸ್ ಕೊಟ್ಟಿದ್ರು. ಸೊ ಆ್ಯಕ್ಚುಲಿ ಇದಕ್ಕೆ ಆನ್ಸರ್ ಇದು ಅಂತ ಲೈಕ್ ಫಿಕ್ಸ್ ಆಗಿತ್ತು. ಆ್ಯಂಡ್ ದೆನ್ ದೇ ಗೇವ್ ಗ್ರೇಸ್ ಬಿಕಾಸ್ ಯಾವುದು ಕೂಡ ಇದಕ್ಕೆ ಸರಿ ಇಲ್ಲ ಅಂತ ಆನ್ಸರ್ ಹೇಳಿ ಇದಕ್ಕೆ ಒಂದು ಗ್ರೇಸ್ ಕೊಟ್ಟಿದ್ರು. So this is chemistry. I scored 41. ಸೊ ಇದು ನಾನು ಏನು ಮಾಡಿದೆ ಅಂತಂದರೆ ಒಂದು 8th ಕ್ವೆಶನಲ್ಲಿ ಲೈಕ್ ಇದಕ್ಕೆ ಆನ್ಸರ್ ಬಂದು 4, ಓಕೆನಾ. ಬಟ್ ನಾನು OMR ಅಲ್ಲಿ ಐ ಹ್ಯಾವ್ ಫಿಲ್ಡ್ ಲೈಕ್ ನೆಕ್ಸ್ಟ್ ಕ್ವೆಶನ್ದು ಆಪ್ಷನ್ ಎ, ಲೈಕ್ ಫಸ್ಟ್ ಒನ್ ಇಸ್ ದಿ ಆನ್ಸರ್ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಅದನ್ನು ನಾನು 8th ಫಿಲ್ ಮಾಡಿಬಿಟ್ಟಿದೆ. ಸೊ ಅದರಲ್ಲಿ ನನಗೆ ಅದರಲ್ಲಿ ಒಂದು ಮಾರ್ಕ್ಸ್ ಬಂದಿರಲಿಲ್ಲ. ಲೈಕ್ ಸಿನ್ಸ್ ಐ ಹ್ಯಾವ್ ಫಿಲ್ಡ್ ಆಪ್ಷನ್ 1 ದೇ, ಸೊ ದೇರ್ ಅದು ಹೊಟ್ಟೋಗಿತ್ತು, ಲೈಕ್ ಅಲ್ಲಿ ಮಾರ್ಕ್ಸ್ ಹೋಗಿತ್ತು. ಬಟ್ ಐ ನ್ಯೂ ದ ಆನ್ಸರ್. ಸೊ ಅದಾಗುತ್ತೆ ಕೆಲವೊಂದ್ಸಲಿ, ಲೈಕ್ ನಿಮ್ಗೆ ಗೊತ್ತಿರುತ್ತೆ ಆನ್ಸರ್ಸ್, ಬಟ್ ನೀವು OMR ಫಿಲ್ಲಿಂಗಲ್ಲಿ ಮಿಸ್ಟೇಕ್ ಮಾಡಿದ್ರು ಕೂಡ ಯು ವಿಲ್ ಲೂಸ್ ದ ಮಾರ್ಕ್ಸ್. ಸೊ 1 ಮಾರ್ಕಲ್ಲಿ ಕೂಡ ತುಂಬ ರ್ಯಾಂಕ್ಗಳು ವೇರಿಯೇಷನ್ ಆಗುತ್ತೆ. ಸೊ ಬಿ ಕೇರ್ಫುಲ್ ವಿತ್ ದ್ಯಾಟ್ ವೈಲ್ ಯು ಆರ್ ಫಿಲ್ಲಿಂಗ್ ದ OMR. ಕಮಿಂಗ್ ಟು ಆರ್ಗ್ಯಾನಿಕ್ ಪಾರ್ಟ್, ಇದೆಲ್ಲ ಆರ್ಗ್ಯಾನಿಕ್ ಪಾರ್ಟ್. ಸೊ ದಿಸ್ ವಾಸ್ ದ KCT ಕ್ವೆಶನ್ ಪೇಪರ್. ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. ದಟ್ಸ್ ಇಟ್. ಐ ಆಮ್ ಗೋನಾ ಎಂಡ್ ಆಫ್ ದಿಸ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಓಕೆ, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್.